ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ ಅವರ 77ನೇ ಹುಟ್ಟುಹಬ್ಬದ ಅಂಗವಾಗಿ ಶುಕ್ರವಾರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪಟ್ರೇನಹಳ್ಳಿ ಕೃಷ್ಣ ಅವರು ಮಾತನಾಡಿ, ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಸಜ್ಜನ ಸರಳತೆಯಿಂದಲೇ ಹೆಸರುವಾಸಿಯಾಗಿದ್ದು, ಕೇಂದ್ರ ಸಚಿವರಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗಿ ಜನರ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಯಾವತ್ತೂ ಅಧಿಕಾರದಲ್ಲಿ ಅಂಟುಕೊಂಡು ಇರಲೇಬೇಕು ಎನ್ನುವರಲ್ಲ. ಬದಲಿಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಪ್ರೀತಿ, ವಿಶ್ವಾಸ, ಕರುಣೆ ಇಂತಹ ವಿಚಾರಗಳಲ್ಲಿ ಮುನಿಯಪ್ಪ ಅವರು ಹೆಚ್ಚಿನ ಒತ್ತು ನೀಡುತ್ತಿದ್ದರು. ಇನ್ನು ಅವರಿಗೆ ತಾಯಿ ಮಕ್ಕಳು ಎಂದರೆ ಬಹಳಷ್ಟು ಪ್ರೀತಿ. ಹೀಗಾಗಿ ಅವರ ಹುಟ್ಟುಹಬ್ಬದಂದು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಆಯ್ಕೆ ಮಾಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗಿದೆ. ದೇವರು ಕೆಎಚ್ ಮುನಿಯಪ್ಪ ಅವರಿಗೆ ಜನಸೇವೆ ಮಾಡಲು ಇನ್ನಷ್ಟು ಶಕ್ತಿ ನೀಡಲಿ, ಅಧಿಕಾರ, ಆಯಸ್ಸು, ಆರೋಗ್ಯ ನೀಡಲಿ ಎಂದು ಹೇಳಿದರು. ಮೊದಲನೇದಾಗಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಕೆಎಚ್ ಮುನಿಯಪ್ಪನವರ 77ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ 77ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ನನ್ನ ಮಿತ್ರರು ಇವತ್ತು ಕಾರ್ಯಕ್ರಮದ ಜೊತೆಗೆ ಬಂದಿದ್ದಾರೆ. ಹಾಗಾಗಿ ಮಾನ್ಯ ಕೆಎಚ್ ಮುನಿಯಪ್ಪನವ್ರಿಗೆ ಭಗವಂತ ಆಯುರ್ವರಿಗೆ ಐಶ್ವರ್ಯ ಕೊಡಲಿ, ಮತ್ತಷ್ಟು ಹೆಚ್ಚಿನ ಅಧಿಕಾರವನ್ನು ಕೊಡಲಿ, ಮತ್ತಷ್ಟು ದೀನದಲಿತರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ಅವರಿಗೆ ಶಕ್ತಿಯನ್ನು ಕರುಣಿಸಲಿ, ಮತ್ತು ಇನ್ನಷ್ಟು ಅಧಿಕಾರವನ್ನು ಆಳ್ತಕ್ಕಂಥ ಮತ್ತು ಸರ್ಕಾರವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಅವರಿಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆಯೇ ಅವರು ಸುಮಾರು ಕಳೆದ 30ರಿಂದ 40 ವರ್ಷಗಳ ಹಿಂದನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದು ಮತ್ತು ಸುಮಾರು 7 ಸಲ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಮತ್ತು ಈಗ ಪ್ರಸ್ತುತ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಇಡೀ ನಾಡಿನ ಜನತೆ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವಿಭಾಜ್ಯ ಜಿಲ್ಲೆಗಳು ಅವರಿಗೆ ಬಹಳ ಅಚ್ಚುಮೆಚ್ಚು. ಹಾಗಾಗಿ ಇಡೀ ರಾಜ್ಯದ ಜನತಾ ಪ್ರೀತಿ ಮತ್ತು ಆಶಯಗಳು, ಹಾಗೆ ನಿಮ್ಮ ಮಾಧ್ಯಮಿತರ ಪ್ರೀತಿ ಮತ್ತು ಆಶಯಗಳು ಸಹ ಅವ್ರಿಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಿರಿಯ ಮುಖಂಡ ವಕೀಲ್ ನಾರಾಯಣಸ್ವಾಮಿ ಮಾತನಾಡಿ, ಸಚಿವರಾದ ಕೆಎಚ್ ಮುನಿಯಪ್ಪ ರೈತ ಕುಟುಂಬದಿಂದ ಬಂದವರು. ಸತತವಾಗಿ 7 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅವರು ಉನ್ನತ ಮಟ್ಟಕ್ಕೆ ಏರಿದ್ದು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ಉಳಿಸುವವರನ್ನು, ಸಂಘಟನೆ ಮಾಡುವ ಶಕ್ತಿ ಸಾಮರ್ಥ್ಯ ಇರುವವರನ್ನು ಗುರುತಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುನಿಯಪ್ಪ ಅವರು ಮಾಡುತ್ತಾರೆ ಎಂದು ವಿಶ್ವಾಸವಿದೆ ಎಂದರು. ಈ ದಿನ ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರು ಹಿರಿಯ ಕಾಂಗ್ರೆಸ್ ಮುಖಂಡರು, ಮುತ್ಸದಿ ರಾಜಕಾರಣಿ, ಕೇಂದ್ರದಲ್ಲಿ ಸತತ 7 ಬಾರಿ ಸಂಸದರಾಗಿ ಅನೇಕ ಮಂತ್ರಿ ಹುದ್ದೆಗಳನ್ನು ನಿಭಾಯಿಸಿದವರು, ರಾಜ್ಯ ರಾಜಕಾರಣಕ್ಕೆ ಬಂದು ಇವತ್ತು ಆಹಾರ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ದಾರೆ. ಒಳ್ಳೆಯ ಆಡಳಿತಗಾರರು, ನಿಗರ್ವಿಗಳು, ತುಂಬ ರೈತ ಕುಟುಂಬದಿಂದ ಬಂದು ಇವತ್ತು ರಾಜಕಾರಣದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಕೆಲಸ ನಾವು ಚಿಕ್ಕಬಳ್ಳಾಪುರದಲ್ಲಿ ಈ ದಿನ ನಮ್ಮ ಎಲ್ಲ ಮುಖಂಡರ ಜೊತೆ ಸೇರಿ ಮಾಡಿದ್ದೀವಿ. ನಿಮ್ಮ ಮುಖಾಂತರ ನಮ್ಮ ಕೆಎಚ್ ಮುನಿಯಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯವನ್ನು, ಇನ್ನೂ ರಾಜಕಾರಣದಲ್ಲಿ ಅವರು ಉನ್ನತ ಮಟ್ಟಕ್ಕೆ ಏರಿದ್ದಾರೆ, ಅದೇ ರೀತಿ ಇನ್ನು ಪ್ರತಿಭಾವಂತರನ್ನು, ರಾಜಕಾರಣದಲ್ಲಿ ಹಿತಾಸಕ್ತಿ ಇರೋವಂಥವ್ರನ್ನ, ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋವಂಥವ್ರನ್ನ, ಉಳಿಸೋವಂಥವ್ರನ್ನ, ಸಂಘಟನೆ ಮಾಡೋಂಥ ಶಕ್ತಿ ಸಾಮರ್ಥ್ಯ ಇರೋವ್ರನ್ನ ಗುರುತಿಸಿ ಬೆಳೆಸೋವಂಥ ಕೆಲಸ ನಮ್ಮ ಕೆಎಚ್ ಮುನಿಯಪ್ಪನವ್ರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ಮಾಜಿ ಶಾಸಕಿ ಅನ್ಸೂಯಮ್ಮ ಮಾತನಾಡಿ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಸರಳತೆಯನ್ನು ಅನುಸರಿಸಿ ಜನರಿಗೆ ಸ್ಪಂದಿಸುವ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ. ಜನರ ಸೇವೆ ಮಾಡುವ ಅವಕಾಶ ಇನ್ನಷ್ಟು ಮೂಡಿ ಬರಲಿ ಎಂದು ಆಶಿಸುತ್ತಾ ಕೆಎಚ್ ಮುನಿಯಪ್ಪ ಅವರ ಹೆಸರಿನಲ್ಲಿ ಹಾಡು ಹೇಳಿದರು.
ಹಿರಿಯ ನಾಯಕರು, ಬಡವರ ಬಂಧು ಆದಂಥ ನಮ್ಮ ಆತ್ಮೀಯರು ಆದಂಥ ನಮ್ಮ KH ಮುನಿಯಪ್ಪ ಸಾರು ಆಹಾರ ಇಲಾಖೆಗೆ ಇವಾಗ ಮಿನಿಸ್ಟ್ರ್ ಆಗಿದ್ದಾರೆ ಮತ್ತು 7 ಸಲ MP ಆಗಿದ್ದರು. ಅಷ್ಟಿದ್ರೂ ಕೂಡ ಸ್ವಲ್ಪ ಕೂಡ ಜಂಬ ಇಲ್ಲ. ಎಲ್ಲರನ್ನೂ ಪ್ರತಿ ಕುಟುಂಬದವ್ರ ಥರ ಮಾತಾಡ್ತಾರೆ. ಬಡವ್ರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಇಷ್ಟು ಸಿಂಪಲ್ ಆಗಿರೋರನ್ನ ನಾನು ನೋಡಿ ಸಂತೋಷ ಆಗುತ್ತೆ. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹಣ್ಣು ಹಂಪಲು ಎಲ್ಲ ತಾಯಿಗೆ ಪ್ರಾಮುಖ್ಯತೆಯನ್ನು ನೀಡುವ ಇದರಿಂದ ಅವರು ಹಣ್ಣು ಹಂಪಲೆಲ್ಲ ನೀಡ್ತಾ ಇದ್ದಾರೆ ಎಲ್ಲ ತಾಲೂಕಿನಲ್ಲೂ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ. ಅವ್ರಿಗೆ ಆಶೀರ್ವಾದ, ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ನಾಯನಹಳ್ಳಿ ನಾರಾಯಣಸ್ವಾಮಿ, ಲಕ್ಷ್ಮಣ್, ಕಿಸಾನ್ ಕಾಂಗ್ರೆಸ್ನ ಕೃಷ್ಣಪ್ಪ, ಮರಸನಹಳ್ಳಿ ಪ್ರಕಾಶ್, ರಾಮಚಂದ್ರ, ಜಗದೀಶ್, ನಾಗಭೂಷಣ್, ಸಾವಿತ್ರಮ್ಮ, ಮಂಗಳ, ಪ್ರಕಾಶ್, ನಾರಾಯಣಸ್ವಾಮಿ, ಅಣ್ಣಮ್ಮ, ಉಮೇಶ್ ಜಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. KH ಮುನಿಯಪ್ಪ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಈ ದಿನ ನಾವು ನಾಳೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಒಂದು ಹಣ್ಣು ಹಂಪಲು ಹಾಲು ವಿತರಣೆ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಅವ್ರಿಗೆ ಹಣ್ಣು ಹಂಪಲೆಲ್ಲ ಆಹಾರ ಮಂತ್ರಿಗಳಾಗಿ ಅವರು ಪ್ರತಿ ಒಂದು ಮನೆಯಲ್ಲೂ ಆ ಊಟ ಮಾಡ್ತಾ ಇರೋದು ಅವರಿಂದನೇ. ಆಹಾರ ಮಂತ್ರಿಗಳಾಗಿ ಪ್ರತಿಯೊಬ್ಬ ಮನೆಯಲ್ಲೂ ಅನ್ನಭಾಗ್ಯದಿಂದ ಪ್ರತಿಯೊಬ್ಬರು ಪ್ರಯೋಜನವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ KH ಸರ್ ಮುಖಾಂತರ ಪ್ರತಿಯೊಬ್ಬರ ಮನೆಯಲ್ಲೂ ಅನ್ನ ತಿಂತಾ ಇರೋದು ಬಡವ್ರ ಮನೆಯಲ್ಲಿ ಪ್ರತಿದಿನ ನೆನೆಸ್ಕೊತಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ KH ಸರ್ಗೆ ಇರುತ್ತೆ. ಹಾಗೂ ಈ ತಿಂಗಳಿಂದ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಈಗ ಅಕ್ಕಿ 5 kg ಕೊಡ್ತಾ ಇರೋದ್ರಿಂದ ಬಡವರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಈಗ 10 kg ಕೊಡೋದ್ರಿಂದ ಇನ್ನೂ ಖುಷಿಯಾಗಿದ್ದಾರೆ. ಸುಮಾರು ಜನ ನನಗೆ ಹೇಳ್ತಾ ಇದ್ರು 5 kg ಅಕ್ಕಿ ಸಾಕಾಗ್ತಾ ಇಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಇದು ಮಾಡ್ತಾಯಿದ್ರು. ಈಗ 10 kg ಕೊಡೋದ್ರಿಂದ ಎಲ್ರಿಗೂ ಸಂತೋಷ ಆಗಿದೆ. ಈ ತಿಂಗಳಿಂದ ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಟ್ಟು ಪ್ರತಿಯೊಬ್ಬ ಬಡವ್ರ ಮನೆಯಲ್ಲೂ ಅನ್ನ ಊಟ ಮಾಡಿ ಮಕ್ಕಳಿಗೆ ಅನ್ನ ತಿನ್ನಿಸಿ ಸಂತೋಷವಾಗಿ ಕರ್ನಾಟಕದ ಜನತೆಯ ಆಶೀರ್ವಾದ ನಮ್ಮ KH ಮುನಿಯಪ್ಪ ಸಾರ್ಗೆ ಆಗಲಿ ಅಂತ ಎಲ್ಲರೂ ಆರೈಕೆ ಮಾಡಲಿ ಅಂತ ನಾನು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿಶ್ ಯು ಹ್ಯಾಪಿ ಬರ್ಡೇ KH ಸರ್. ಬೆಳಗ್ಗೆ